ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ರೀ. ನೋಡ್ತಾ ಇದ್ದೀರಲ್ಲ, ನಿಮ್ಮ ಕಣ್ಣಿಗೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ ಆಗಿರೋ ಒಂದು ಸ್ವೀಟ್ ಕಾಣ್ತಾ ಇದೆ. ಇದು ಸ್ವೀಟ್ ರೆಸಿಪಿ ಅಂತಾನೆ ಹೇಳ್ತೀನಿ ರೀ. ನೀವು ಇದು ಆಲ್ರೆಡಿ ಈಗ ಟ್ರೆಂಡಿಂಗಲ್ಲಿ ಎಲ್ಲಿ ಹೋದ್ರೂ ಈ ಸ್ವೀಟ್ ಬಹಳ ಟ್ರೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು. ನೀವು ಇದನ್ನ ಎಲ್ಲಾದ್ರೂ ತಿಂದೊಡನೆ ನೀವು ಬೇಕ್ರಿಗೆ ಅಥವಾ ಸ್ವೀಟ್ ಮಾರ್ಕೆಟಲ್ಲಿ ಕೇಳಿರ್ತೀರಾ. ಅಬ್ಬಾ, ಬೆಲೆ ಅಂತೂ ಗಗನಕ್ಕೇರಿದೆ ಅಂತಾನೆ ಹೇಳ್ಬೋದು. ಜಾಸ್ತಿ ಬೆಲೆ ಹೇಳ್ತಾರೆ, ಕಡಿಮೆ ಕ್ವಾಂಟಿಟಿ ಬರುತ್ತೆ ಅಂತಾನೆ ಹೇಳ್ಬೋದು. ಬರ್ರಿ, ನಾನು ಇವತ್ತು ಹೇಳ್ತಿರೋ ಪ್ರಕಾರ ನೀವು ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಕೊಂಡು ಎಲ್ಲರೂ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಸ್ವೀಟನ್ನ ಮಾಡ್ಕೊಂಡು ತಿನ್ಬೋದು. ನೋಡ್ರಿ, ನಾನು ತೋರಿಸ್ತಾ ಇರೋ ಕ್ವಾಂಟಿಟಿಯಲ್ಲಿ 30 ಪೀಸ್ ಆರಾಮಾಗಿ ಮಾಡ್ಕೋಬಹುದು. ಬರ್ರಿ ಹೇಗೆ ಮಾಡೋದನ್ನ ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ಬಾದಾಮಿ, ಗೋಡಂಬಿ, ವಾಲ್ನಟ್, ಪಿಸ್ತಾ ಮತ್ತೆ ಡೇಟ್ಸ್ ತಗೊಂಡಿದ್ದೀನಿ. ಇದು ಡ್ರೈ ಫ್ರೂಟ್ ಸ್ವೀಟ್ ಅಂತ ಹೇಳ್ತಾ ಇದ್ದೀನಿ. ಇದ್ರ ಹೆಸರು ಬಂದ್ಬಿಟ್ಟು ಡ್ರೈ ಫ್ರೂಟ್ ಸ್ವೀಟ್ ಅಂತ ರೀ. ಈಗ ನಾನು ಇದನ್ನ ಎಲ್ಲಾ ಡ್ರೈ ಫ್ರೂಟ್ಸ್ ಅನ್ನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ರೀ. ಗೋಡಂಬಿ, ಬಾದಾಮಿ, ವಾಲ್ನಟ್, ಪಿಸ್ತಾ, ಉಪ್ಪಿಲ್ಲದ ಸಾಲ್ಟ್ಲೆಸ್ ಪಿಸ್ತಾ ತಗೊಳ್ರಿ, ಅದನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಡೇಟ್ಸ್, ಖಜೂರ ಇದೇನಿದೆ ನೋಡಿ, ಇದನ್ನ ಬೀಜ ತೆಗೆದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕೊಂತ ಇದೀನಿ ರೀ. ಖಜೂರ ಅಷ್ಟೇ ಮಿಕ್ಸಿಯಲ್ಲಿ ಹಾಕೊಂತ ಇದ್ದೀನಿ. ಈಗ ಒಂದು ಕಡಾಯಿನ ಕಾಯಕ್ಕಿಟ್ಟಿದ್ರೆ ಅದು ಫುಲ್ ಲೋ ಫ್ಲೇಮಲ್ಲಿ ಅತ್ಯಂತ ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಒಂದು 10ರಿಂದ 15 ಸೆಕೆಂಡ್ ಹಸಿ ವಾಸನೆ ಹೋಗೋವರೆಗೂ ಕುಂಬಳಕಾಯಿ ಬೀಜ ಮತ್ತೆ ಕಲ್ಲಂಗಡಿ ಬೀಜ ಹುರ್ಕೊಂಡೇರಿ. ಈಗ ಗಸಗಸೆನು 2 ಸ್ಪೂನ್ ಅಷ್ಟು ಗಸಗಸೆನು ಹುರ್ಕೊಂಡಿದೀನ್ರಿ. ಇದು ಎಲ್ಲ ಎಲ್ಲಿ ಹೊತ್ತದೆ ನೀವು ಕೇರ್ಫುಲಿ ಆಗಿ ಸಪ್ರೇಟ್ ಆಗಿ ಒಂದೊಂದಾಗಿ ಹುರ್ಕೊಳ್ರಿ. ಈಗ ರೀ, ಕಟ್ ಮಾಡಿದಂತಹ ಬಾದಾಮಿ ಇರುತ್ತೆ ನೋಡಿ, ಅದಕ್ಕೆ ಮಾತ್ರ 1/4 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಹುರಿತಾ ಇದ್ದೀನ್ರಿ. ನೀವು ಕೇರ್ಫುಲಿ ಆಗಿ ಹೊತ್ತದೆ ನೋಡ್ಕೊಳ್ಳಿ, ಅದೇ ನೀವು ಸ್ವಲ್ಪ ಟೈಮ್ ಕೊಟ್ಟು ಮಾಡಬೇಕಾಗಿರೋದು. ಈಗ ಬಾದಾಮಿ ಹುರ್ಕೊಂಡಾಯ್ತು. ಈಗ ಗೋಡಂಬಿ, ಅದಕ್ಕೂ 1/4 ಟೀ ಸ್ಪೂನ್ ತುಪ್ಪ ಹಾಕಿ ಹುರಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಕಲರ್ಫುಲ್ ಆಗಿ ಆರೋಗ್ಯಕ್ಕೆ ರಕ್ತಹೀನತೆಯನ್ನು ಕಮ್ಮಿ ಮಾಡುತ್ತೆ, ಬೆನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದ್ರಿ. ತುಂಬಾ ಒಳ್ಳೆಯದು. ಈಗಂತೂ ಟ್ರೆಂಡಿಂಗ್ ಬಿಡ್ರಿ, ಮದ್ವೆಗೆ ಯಾವ ಫಂಕ್ಷನ್ನಿಗೂ ಅಷ್ಟು ದುಬಾರಿ ಇದ್ರೂನು ತರಿಸಿರ್ತಾರೆ. ಈಗ ಪಿಸ್ತಾ, ಅದನ್ನು ನಾನು 1/4 ಟೀ ಸ್ಪೂನ್ ತುಪ್ಪ ಹಾಕಿ ಹುರಿತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ, ಕಲರ್ಫುಲ್ ಆಗಿದೆ. ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೊಂತೀನಿ. ತುಂಬಾ ದಿನಗಳ ನಂತರ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಹೇಳ್ಕೊಡಕ್ ಬರ್ತಾ ಇದೀನಿ. ಜಾಸ್ತಿ ಬೆಲೆ ಕೊಟ್ಟು ತರ್ತೀರಾ, ಕಡಿಮೆ ಕ್ವಾಂಟಿಟಿ ತರ್ತೀರಾ, ಆದ್ರೆ ನೀವು ಕಡಿಮೆ ಬೆಲೆಯಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ತಿನ್ಬೋದ್ರಿ. ಈಗ 1 ಟೀ ಸ್ಪೂನ್ ತುಪ್ಪ ಹಾಕಿ ನೀವು ರುಬ್ಬಿಕೊಂಡಿರುವಂತಹ ಖಜೂರ ಇರುತ್ತೆ ನೋಡಿ, ಅದ್ರ ಮಿಶ್ರಣವನ್ನ ಹೊತ್ತಿಕೊಳ್ಳದೆ ಈ ತರ ನೀವು ಮಿನಿಮಮ್ 1 ನಿಮಿಷ ಅಥವಾ 1.5 ನಿಮಿಷ ಕಡಿಮೆ ಉರಿಯಲ್ಲಿ ಬಾಡಿಸ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ ಗ್ಯಾಸ್ ಆಫ್ ಮಾಡಿ, ಅದು ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಆಫ್ ಮಾಡಿಬಿಡ್ರಿ. ನೀವು ಹುರಿದುಕೊಂಡಂತ ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಗಸಗಸೆ ಒಂದು ಬಿಟ್ಬಿಟ್ಟು ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಅದೆಲ್ಲ ಹುರ್ಕೊಂಡಿರ್ತೀರಲ್ಲ, ಗಸಗಸೆ ಒಂದನ್ನ ಸೈಡಿಗಿಟ್ಟು ಎಲ್ಲವನ್ನ ಗ್ಯಾಸ್ ಆಫ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ದಪ್ಪ ತಳನೇ ತಗೊಳ್ರಿ. ನನಗೊಂದು ಸ್ವಲ್ಪ ಮಿಸ್ ಆಯ್ತು. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಪ್ಪ ತಳ ಇದ್ದಿದ್ದ ಕಡಾಯಿ ತಗೊಳ್ಳಿ. ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು 30 ಸೆಕೆಂಡ್ ಅನ್ನ ಮಿಕ್ಸ್ ಆಗಾಗೆ ಹುರ್ಕೊಳ್ಳಿ. ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು 30 ಸೆಕೆಂಡ್ ಆಗೋಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುವಾಗಲೇ, ಎಷ್ಟು ಸಾಧ್ಯ ಆಗುತ್ತೋ, ಸ್ವಲ್ಪ ಕೈ ಸುಡುತ್ತೆ ಬಟ್ ಏನಾಗಲ್ಲ, ಡ್ರೈ ಫ್ರೂಟ್ಸ್ ಸುದ್ರಲ್ಲ, ಸ್ವಲ್ಪ ಬಿಸಿ ಇರುವಾಗಲೇ ನಿಮಗೆ ಎಲ್ಲಿ ಕಂಫರ್ಟೇಬಲ್ ಆಗುತ್ತೆ ನೋಡಿ, ಅಲ್ಲಿ ಚಪಾತಿ ಮಣಿ ಅಥವಾ ನಿಮಗೆ ಎಲ್ಲಿ ಕಂಫರ್ಟೇಬಲ್ ಆಗುತ್ತಲ್ಲ ಅಲ್ಲಿ 1 ಟೀ ಸ್ಪೂನ್ ತುಪ್ಪ ಹಾಕಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು 2 ಭಾಗನ ಕಟ್ ಮಾಡ್ಕೊಂತ ಇದ್ದೀನಿ. 2 ಭಾಗನ ಕಟ್ ಮಾಡ್ಕೊಂಡು ಈ ತರ ಶೇಪ್ ಮಾಡಿದೀನಿ ನೋಡಿ. ಅದನ್ನ ಒಂದು ತಟ್ಟೆ ಮೇಲೆ ಹುರಿದುಕೊಂಡಂತ ಗಸಗಸೆನ ಹಾಕೊಂಡಿದೀನಿ. ಹುರಿದುಕೊಂಡಂತ ಗಸಗಸೆ ಹಾಕೊಂಡು ಈ ತರ ಎಲ್ಲಾ ಕಡೆ ಮಾಡಿಕೊಂಡಂತ ಸ್ವೀಟ್ ಮಿಶ್ರಣ ಐತಲ್ಲ, ಅದಕ್ಕೆ ಸವರ್ ಬಿಟ್ಟಿನಿ. ನೀವು ಬೇಕಾದ್ರೆ ಬಟರ್ ಪೇಪರ್ ತಗೋಬಹುದ್ರಿ. ನನ್ನ ಹತ್ರ ಬಟರ್ ಪೇಪರ್ ಏನ್ ತಗೊಂಬರೋದು, ಮನೇಲೆ ಇದ್ದಿದ್ದು ಯೂಸ್ ಮಾಡ್ಕೊಳ್ಳೋಣ ಅಂದು ನಾನು ಎಣ್ಣೆ ಪಾಕೆಟ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಈ ತರ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ,
ಈ ತರ ರೋಲ್ ಮಾಡ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಕವರ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ರೀಜರ್ ಅಲ್ಲಿ ಇಡಿ. ನಿಮ್ಮ ಮನೇಲಿ ಫ್ರಿಡ್ಜ್ ಇರುತ್ತಲ್ಲ ಫ್ರೀಜರ್ ಅಲ್ಲಿ ಇಡ್ರಿ. ಅಂದ್ರೆ ಡ್ರೈ ಫ್ರೂಟ್ಸ್ ಉದೋದಿಲ್ಲ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು 15ರಿಂದ 20 ದಿವಸ ಆರಾಮಾಗಿ ಸವಿಯಬಹುದು. ಅರ್ಧ ಗಂಟೆ ಫ್ರೀಜರ್ ಅಲ್ಲಿ ಇಟ್ಬಿಟ್ಟು ಆವಾಗ ಈ ತರ ಕವರ್ ಓಪನ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನ್ ನೋಡ್ತಾ ಇದ್ದೀನಲ್ಲ ಈ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡ ಇದ್ದೀನಿ. ಸವಿದ್ ನೋಡಿದೆ ರೀ, ತುಂಬಾ ರುಚಿ ಬಂದಿದೆ. ಅಷ್ಟೇ ಪರ್ಫೆಕ್ಟ್ ಆಗಿ ಬಂದಿದೆ, ಎಲ್ಲಿ ಮಿಸ್ ಆಗೋದಿಲ್ಲ. ಹೇಳ್ದಾಗೆ ನೀವು ತುಂಬಾ ಚೆನ್ನಾಗಿ ಮಾಡ್ಕೋಬಹುದು. ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನಾನು ಎಷ್ಟು ಪ್ರಮಾಣದಲ್ಲಿ ಗೋಡಂಬಿ ಅವೆಲ್ಲ ಡ್ರೈ ಫ್ರೂಟ್ಸ್ ಅನ್ನ ತಗೊಂಡಿದ್ದು ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನ್ರಿ. ಗೋಡಂಬಿ, ಬಾದಾಮಿ, ವಾಲ್ನಟ್ ಎಲ್ಲವನ್ನ ಏನೇನ್ ತಗೊಂಡಿದ್ದೀನಲ್ಲ ಅದು ತಗೊಂಡುಕೊಂಡಂತಹ ಕ್ವಾಂಟಿಟಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ದಯವಿಟ್ಟು ಚೆಕ್ ಮಾಡೋದನ್ನ ಮರಿಬೇಡಿ. ಚೆಕ್ ಮಾಡಿ ನೀವು ಈ ತರ ಹೆಚ್ಚಿನ ಬೆಲೆ ಕೊಟ್ಟು ತರುವಂತ ಸ್ವೀಟ್ ಅನ್ನ ಕಡಿಮೆ ಬೆಲೆಯಲ್ಲ ಮಾಡ್ಕೊಂಡು ಸವಿಯಿರಿ. ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡ್ರಿ. ಥ್ಯಾಂಕ್ ಯು. ಧನ್ಯವಾದಗಳು.